ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತು 2000 ಮೊದಲನೇ ಹಂತದಲ್ಲಿ ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಜೊತೆಗೆ 27ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದ್ದು, ಈಗಾಗಲೇ ಹೋಳಿ ಹುಣ್ಣಿಮೆ ಕೂಡ ಸಮೀಪ ಬರ್ತಾ ಇದೆ. ಸೊ ಇದರ ನಿಮಿತ್ತವಾಗಿ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗಲಿದೆ. ಹಾಗೆ ರಂಜಾನ್ ಹಬ್ಬಕ್ಕೂ ಕೂಡ ಬರ್ತಾ ಇದೆ. ಈ ಎರಡೆರಡು ಕಂತುಗಳನ್ನು ಈಗ ಸತತವಾಗಿ ಬಿಡುಗಡೆ ಮಾಡಲಿದ್ದಾರೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಈಗಾಗಲೇ ಎಷ್ಟು ಕಂತುಗಳು ಜಮಾ ಆಗಿದೆ, ಎಷ್ಟು ಜನರಿಗೆ ಈ 26ನೇ ಕಂತಿನ ಹಣ ಜಮಾ ಆಗಿದೆ, ಹಾಗೂ ನಿಮ್ಮ ಜಿಲ್ಲೆಗಳಿಗೂ ಕೂಡ ಬಂದಿದೆಯಾ ಅಥವಾ ಬರೋದಿದೆಯಾ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಗೃಹಲಕ್ಷ್ಮಿ ಯೋಜನೆಯ ಕುರಿತಂತೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ. ಅಂದರೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಈಗ ಯಾವ ಕಂತುಗಳು ಬರ್ತಾ ಇದ್ದಾವೆ ಎಲ್ಲವನ್ನು ಕೂಡ ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ವಿಡಿಯೋ ಕೊನೆವರೆಗೂ ವಾಚ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ನೋಡ್ತಾ ಇದ್ದೀರಾ ವಿಡಿಯೋನ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 26ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ 25, ಅದೇ ರೀತಿಯಾಗಿ ಹೋದ 24 ಸೆಪ್ಟೆಂಬರು, 25 ಅಕ್ಟೋಬರ್ ತಿಂಗಳ ಹಣ ಕ್ಲಿಯರ್ ಆಗಿದೆ. ಅಂದರೆ ಹಣಕಾಸು ಇಲಾಖೆಯಿಂದ 7,500 ಕೋಟಿಯಷ್ಟು ಫಂಡ್ ಬಿಡುಗಡೆ ಆಗಿತ್ತು. ಆ ಬಿಡುಗಡೆ ಆದಂತಹ ದುಡ್ಡಲ್ಲಿ ಒಂದು ಕಂತು 24ನೇ ಕಂತಿನ ಹಣ 2,500 ಕೋಟಿ ಖರ್ಚಾಯಿತು. ಇನ್ನು 25 ಅಕ್ಟೋಬರ್ ತಿಂಗಳ ಹಣ ಮತ್ತೆ 2,500 ಕೋಟಿ ಖರ್ಚಾಯಿತು. 5,000 ಕೋಟಿ ಹಣ ಹೋಯಿತು. ಇನ್ನು 2,500 ಕೋಟಿ ಬಾಕಿ ಉಳಿದಿದೆಯಲ್ಲ, ಆ ದುಡ್ಡು ನಿಮ್ಮೆಲ್ಲರ ಖಾತೆಗಳಿಗೆ 26ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಸೊ ಬಹುತೇಕ ಬಹಳಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಕೂಡ ಆಗ್ತಾ ಇದೆ. ಈಗಾಗಲೇ ಬೆಂಗಳೂರು ನಗರ, ವಿಜಯನಗರ, ಧಾರವಾಡ, ಬೆಂಗಳೂರು ಗ್ರಾಮಾಂತರ, ಹಾಗೆ ಬೆಳಗಾವಿ, ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗಿದೆ. ನಾನೀಗ ಹೇಳಿದ್ನಲ್ಲ ಜಿಲ್ಲೆಗಳು, ಅಲ್ಲೆಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಕೆಲವೊಂದಿಷ್ಟು ಜನರಿಗೆ ಈಗಾಗಲೇ ಪ್ರಾರಂಭವಾಗಿದೆ. ಅದರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಟ್ರಯಲ್ ನಡೆಯುತ್ತೆ. ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅನ್ನುವಂಥದ್ದು ಚೆಕ್ ಕೂಡ ಆಗುತ್ತೆ. ಯಾಕೆ ಅಲ್ಲೇ ಹೆಚ್ಚಾಗಿ ದುಡ್ಡು ಜಮಾ ಆಗುತ್ತೆ ಅಂದರೆ, ಹಣಕಾಸು ಇಲಾಖೆಯಿಂದ ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿರುತ್ತಲ್ಲ, ಅಲ್ಲಿ ಎಲ್ಲ ಕೆಲಸಗಳು ಅಲ್ಲೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದರದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹಾಗಾಗಿ ಗೃಹಲಕ್ಷ್ಮಿ ಒಂದು ಕಡೆ ಗಮನ ಹರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ದುಡ್ಡು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಕಳುಹಿಸಲಾಗುತ್ತೆ. ಯಾವಾಗಿನಿಂದ ಚೇಂಜ್ ಆಗಿದೆ ಅಂದರೆ 16ನೇ ಕಂತಿನ ಹಿಡ್ಕೊಂಡೇ ಆಲ್ರೆಡಿ ಚೇಂಜ್ ಆಗಿರ್ತಕ್ಕಂಥದ್ದು. ಆ ದುಡ್ಡು ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತಲ್ಲ, ಆ ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗಿರುತ್ತೆ. ಹೀಗಾಗಿ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಏನಾಗುತ್ತೆ, ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೇ ದುಡ್ಡು ಬರುವಂಥದ್ದು. ಅಲ್ಲಿ ಉಳಿದಿರತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರನ್ನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಗಿಸಿಕೊಂಡು DBT ಟ್ರೆಜರಿಗೆ ಪುಷ್ ಮಾಡಲಿಕ್ಕೆ ಆದೇಶವನ್ನು ಕೊಡ್ತಾರೆ. ಸೊ DBT ಟ್ರೆಜರಿಗೆ ಪುಷ್ ಆದ ತಕ್ಷಣ ಆ ದುಡ್ಡು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ಹೌದು ಸ್ನೇಹಿತರೆ, ಈ ಒಂದು ಅಪ್ಡೇಟ್ ಮಾಡಿರ್ತಕ್ಕಂತಹ ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾದರೆ ಮೊದಲು ಟ್ರಯಲ್ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆಯುತ್ತೆ. ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಯಾವುದೇ ತೊಂದರೆ ಇಲ್ಲ. ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಮತ್ತೆ ಕೆಲವೊಂದಿಷ್ಟು ದಿನಗಳ ಕಾಲ ಪ್ರೊಸೆಸರನ್ನು ಹೋಲ್ಡ್ ಮಾಡಲಾಗುತ್ತೆ. ಆ ತಾಂತ್ರಿಕ ದೋಷವನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ. ಆದರೆ ಅದನ್ನು ಸರಿಪಡಿಸಲಿಕ್ಕೆ ಕೆಲವೊಂದಿಷ್ಟು ದಿನಗಳ ಕಾಲ ಅವಕಾಶ ತೆಗೆದುಕೊಳ್ಳುತ್ತೆ. ಹೀಗಾಗಿ ನಿಮಗೆ ದುಡ್ಡು ಬರಲಿಕ್ಕೆ ಮತ್ತಷ್ಟು ಡಿಲೇ ಆಗುವಂತಹ ಚಾನ್ಸಸ್ ಇರುತ್ತೆ. ಆದರೆ ಸದ್ಯಕ್ಕೆ ಈ 26ನೇ ಕಂತಿನಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಇದು ಯಾವಾಗ ಬಂದಿತ್ತಂದರೆ 22ನೇ ಕಂತಿನಲ್ಲಿ ದಸರಾ ಹಬ್ಬದ ಸಂದರ್ಭದಲ್ಲಿ, ಹೋದ ವರ್ಷದ ದಸರಾ ಹಬ್ಬ, ದೀಪಾವಳಿ ಆದ ಮೇಲೆ ದಸರಾ ಹಬ್ಬದ ಸಂದರ್ಭದಲ್ಲಿ ಬಂದಿತ್ತು. ಅದಾದ ಬಳಿಕ 22 ಕಂತು ಮುಗಿದೋಗಿದೆ. ಆಲ್ರೆಡಿ ಈಗಾಗಲೇ 26 ಕಂತು ಸ್ಟಾರ್ಟ್ ಆಗಿದೆ. ಈ ಕಂತಿನಲ್ಲಂತರೂ ಈಗ ಸದ್ಯಕ್ಕೆ ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ಇನ್ನು ಸ್ಪೀಡಾಗಿ ಜಮಾ ಮಾಡ್ತವೆ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಈ 26ನೇ ಕಂತಿನ ಹಣ ಜೊತೆಗೆ 27ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ. ಸೊ 27 ಡಿಸೆಂಬರ್ ತಿಂಗಳ ಹಣ ಜಮಾ ಆಗಬೇಕು. 26 ನವೆಂಬರ್ ತಿಂಗಳ ಹಣ ಬರ್ತಾ ಇದೆ, 2 ಕಂತುಗಳು. ಜೊತೆಗೆ ಈ ವರ್ಷದಲ್ಲಿ ಜನವರಿ 28ನೇ ಕಂತಿನ ಹಣ ಬರಬೇಕಾಗಿದೆ. ಇದಾದ ಬಳಿಕ ಫೆಬ್ರವರಿ ಕೂಡ ಮುಗಿಲಿಕ್ಕೆ ಬಂತು. ಈಗಾಗಲೇ ಸರ್ಕಾರಿ ನೌಕರಸ್ಥರ ವೇತನವನ್ನು ನಾವು ಹೇಗೆ ಜಮಾ ಮಾಡ್ತೀವಿ ಹಾಗೆ ನಾವು ಈ ದುಡ್ಡನ್ನು ಕೊಡ್ತೀವಿ. ಗೃಹಲಕ್ಷ್ಮಿಯಲ್ಲಿ ಕೂಡ ಪ್ರೊಸೆಸರ್ ಇರುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಅದೇ ರೀತಿಯಾಗಿ ಫೆಬ್ರವರಿ ಮುಗಿದ ತಕ್ಷಣ
ಈಗ ಮಾರ್ಚ್ನಲ್ಲಿ ಫೆಬ್ರವರಿ ತಿಂಗಳ ಹಣ ಜಮಾ ಆಗುತ್ತೆ. ಸರ್ಕಾರಿ ನೌಕರಸ್ಥರದು ಕೂಡ ಹೀಗೆ ಫೆಬ್ರವರಿನಲ್ಲಿ ಪೂರ್ತಿಯಾಗಿ ದುಡಿತಾರೆ, ಮಾರ್ಚ್ನಲ್ಲಿ ವೇತನ ಪಡಿತಾರೆ, ಮಾರ್ಚ್ನಲ್ಲಿ ದುಡಿತಾರೆ, ಏಪ್ರಿಲ್ನಲ್ಲಿ ದುಡ್ಡು ಪಡಿತಾರೆ. ಈ ರೀತಿಯಾಗಿ ಫೆಬ್ರವರಿ ಮುಗಿದ ತಕ್ಷಣ ನಾವು ಮಾರ್ಚ್ನಲ್ಲಿ ಇದರ ವೇತನವನ್ನು ಪಡಿತೀವಿ. ಹಾಗಾಗಿ ಈ ಫೆಬ್ರವರಿ ತಿಂಗಳ ಹಣವನ್ನು ಕೂಡ ಕೊಡಬೇಕಾಗಿದೆ, ಅಂದರೆ 29ನೇ ಕಂತಿನ ಹಣ. ಸೊ ಈ 4 ಕಂತುಗಳ ಜೊತೆಗೇ ಹೋದ ವರ್ಷದಲ್ಲಿ ನಿಮಗೆ ಹೇಳಿದ್ದೀನಿ ನಾನು, ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು. ಅದರ ಬಗ್ಗೆ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಯಿತು. ಮೊದಲಿಗೂ ಓಕೆ ಅಂದಿರಲಿಲ್ಲ, ಪೆಂಡಿಂಗ್ ಉಳಿದಿದೆ ಅಂತ ಒಪ್ಕೊಂಡಿರೋದಿಲ್ಲ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದೀವಿ ಅಂತಲೇ ಹೇಳ್ತಾರೆ. ತದನಂತರ ಅವರ ಗಮನಕ್ಕೆ ಬಂದ ತಕ್ಷಣ ಗೊತ್ತಾಗುತ್ತೆ 2 ಕಂತುಗಳು ಪೆಂಡಿಂಗ್ ಉಳಿದಿದೆ, 5,000 ಕೋಟಿ ಹಣ ಹಣಕಾಸು ಇಲಾಖೆ ಹತ್ರನೇ ಇದೆ, ಅದೇ ಬಿಡುಗಡೆ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗುತ್ತೆ. ತದನಂತರ ಒಪ್ಕೊಳ್ತಾರೆ. ಇದೆಲ್ಲ ಕ್ರೆಡಿಟ್ BJP ನಾಯಕರಿಗೆ ಹೋಗಬೇಕಾಗಿದೆ. ಯಾಕಂದರೆ BJP ನಾಯಕರು ಆಕ್ರೋಶ ವ್ಯಕ್ತಪಡಿಸಿರಲಿಲ್ಲ, ಈಗ 2 ಕಂತುಗಳ ಬಗ್ಗೆ ಧ್ವನಿ ಎತ್ತಿರಲಿಲ್ಲ ಅಂದರೆ 5,000 ಕೋಟಿ ಹಣವನ್ನು ಸ್ವತಃ ಸರ್ಕಾರವೇ ನುಂಗಾಕ್ತಾ ಇತ್ತು, ಹಣಕಾಸು ಇಲಾಖೆಯೇ ನುಂಗಾಗ್ತಾ ಇತ್ತು. ಯಾಕಂದರೆ ಹಣಕಾಸು ಇಲಾಖೆ ಹತ್ರನೇ ದುಡ್ಡು ಇದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡು ಕೊಡದೇ ಇರುವಂತಹ ಕಾರಣಕ್ಕಾಗಿ ಈ ಎಲ್ಲ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಇಲ್ಲ ಅಂದರೆ ಆವಾಗಲೇ ಒಂದಾದ ಮೇಲೆ ಒಂದು ಕಂತುಗಳನ್ನು ನಾವು ಹಾಕಿ ಕ್ಲಿಯರ್ ಮಾಡ್ತಾ ಇದ್ವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ಹಾಗಾಗಿ ಹಣಕಾಸು ಇಲಾಖೆಯ ಮೇಲೆ ಪ್ರೆಷರ್ ಏನು ಬಿತ್ತು ನೋಡಿ. ಆವಾಗ 7,500 ಕೋಟಿ ಒಮ್ಮೆಲೆ ಬಿಡುಗಡೆ ಮಾಡಿದ್ರು. ಈಗ ಮತ್ತೆ ಬಜೆಟ್ ಮಂಡನೆ ಕೂಡ ಆಗ್ತಾ ಇದೆ. ಹೀಗಾಗಿ ಗೃಹಲಕ್ಷ್ಮಿಯರಿಗೆ ಇನ್ನಷ್ಟು ಭರ್ಜರಿ ಗುಡ್ ನ್ಯೂಸು. ಈ ಬಜೆಟ್ ಮಂಡನೆಯಲ್ಲಿ 50,000 ಕೋಟಿ ತನಕ ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಮೀಸಲಿಡಲಾಗತ್ತೆ. ಅಷ್ಟು ದುಡ್ಡು ನಿಮಗೆ ಸಾಲಲ್ಲ, ವರ್ಷ ಇಡೀ ಸಾಲಲ್ಲ. ಯಾಕಂದರೆ 4 ಕಂತುಗಳಿಗೆ 10,000 ಕೋಟಿ ಹಣ ಬೇಕಾಗತ್ತೆ. ಅದೇ ರೀತಿಯಾಗಿ ಈ 50,000 ಕೋಟಿ ಹಣದಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಸೊ 20,000 ಕೋಟಿ ಹಣದಲ್ಲಿ 8 ಕಂತುಗಳನ್ನು ಕೊಡಬಹುದು. ಇನ್ನು 30,000 ಕೋಟಿ ಹಣ ಬರೀ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ವೆಚ್ಚ ಆಗುತ್ತೆ. 12 ಕಂತುಗಳು ವರ್ಷದಲ್ಲಿರುತ್ತಲ್ಲ, 12 ಕಂತುಗಳನ್ನು ಕೊಡಬೇಕಂದ್ರೆ ಎಷ್ಟು ಖರ್ಚು ವೆಚ್ಚ ಆಗುತ್ತಂದರೆ 30,000 ಕೋಟಿ ಹಣ ಬೇಕಾಗುತ್ತೆ ಪ್ರತಿ ವರ್ಷವೂ. ಅದರಲ್ಲಿ 50,000 ಕೋಟಿ ಹಣ ಮಾತ್ರ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಮೀಸಲಿಟ್ಟಿರುತ್ತೆ. ಆದರೆ ಉಳಿದಂಥದ್ದು 20,000 ಕೋಟಿಯಿಂದ ಉಳಿದಂತಹ ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ, ಅದೇ ರೀತಿಯಾಗಿ ಗೃಹ ಜ್ಯೋತಿ ಯೋಜನೆ, ಇನ್ನು ಯುವ ನಿಧಿ ಅಂತೂ ಲೆಕ್ಕಕ್ಕೆ ಇಲ್ಲ. ಸೊ ಈ 3 ಯೋಜನೆಗಳನ್ನು ನಡೆಸಲಿಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಇನ್ನೂ ಹೆಚ್ಚಿನ ದುಡ್ಡು ಬೇಕಾಗತ್ತೆ. ಸರ್ಕಾರ ಸಾಲ ಕೂಡ ಮಾಡಿದ್ರೂ ಆಶ್ಚರ್ಯ ಪಡುವಂತೇನಿಲ್ಲ. ಅಥವಾ ಬೇರೆ ಇಲಾಖೆಯಿಂದ ಉಳಿದಿರ್ತಕ್ಕಂತಹ ದುಡ್ಡನ್ನು ಈ ಗ್ಯಾರಂಟಿ ಯೋಜನೆಯಲ್ಲಿ ಮೀಸಲಿಡಬಹುದು. ಇನ್ನೇ ಬೆಲೆಗಳ ಏರಿಕೆ ಇದೆಲ್ಲವೂ ಕೂಡ ಆಗಿದೆ. ಸೊ ಇದು ನಿಮಗೆ ಗೊತ್ತಿದೆ, ಅಂದರೆ ಹಾಲಿನ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಅದೇ ರೀತಿಯಾಗಿ ಮೆಟ್ರೋನಲ್ಲಿ ಟಿಕೆಟ್ ದರ, ಬಸ್ಗಳಲ್ಲಿ ಪುರುಷರಿಗೆ ಟಿಕೆಟ್ ದರ, ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಏರಿಕೆ, ಹೀಗೆ ಹಲವಾರು ಕಡೆ ದಿನಸಿ ಸಾಮಗ್ರಿಗಳ ಬೆಲೆ ಏರಿಕೆ, ಎಲ್ಲ ಕಡೆಯೂ ಏರಿಕೆ ಆಗಿದೆ. ಅದರಿಂದ ಸರ್ಕಾರಕ್ಕೇ ಇನ್ಕಮ್ ಹೋಗೋದು, ಅದರಿಂದ ನಮಗೆ ದುಡ್ಡು ಕೊಡೋದು, ನಮ್ಮಿಂದ ನಮಗೆ ಕೊಡ್ತಾ ಇದ್ದಾರೆ ಅಂತ ಕೆಲವೊಂದಷ್ಟು ಜನರ ಆಕ್ರೋಶ. ಸೊ ಅದೇ ರೀತಿಯಾಗಿ ಮೆಟ್ರೋ ಬೆಲೆ ಏರಿದಕ್ಕಾಗಿ ಸಾಕಷ್ಟು BJP ನಾಯಕರು ಕೂಡ ಪ್ರತಿಭಟನೆಗಳನ್ನು ಮಾಡಿದ್ರು, ಜನರ ಪರವಾಗಿ ಧ್ವನಿಯನ್ನು ಎತ್ತಿದ್ರು. ಸೊ ಇದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂದಿರಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೆ ಸದ್ಯಕ್ಕೆ ಅಂತೂ 26ನೇ ಕಂತು ಜಮಾ ಆಗ್ತಾ ಇದ್ದು, ಈ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತೀನಿ ನೋಡಿ. ಇದು ಬೆಂಗಳೂರು ನಗರದಲ್ಲಿ ಇನ್ನೂ ಕೂಡ ಬರಬೇಕಾಗಿದೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಬರಬೇಕಾಗಿದೆ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಬೆಳಗಾವಿ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಸ್ನೇಹಿತರೆ. ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು, ನಿಮಗೆ ತಿಳಿಸಿದ್ದೀನಿ. ಅರ್ಥ ಆಗಿದ್ದರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.